ನಮಸ್ತೆ. ನಾನು ಡಾಕ್ಟರ್ ಆಶಿತ್ ಶ್ರೀಧರ್ ಅಂತ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಮಂಗಳ ಆಸ್ಪತ್ರೆ, ಹಾಸನ್. ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಅಥವಾ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಡನ್ನಾಗಿ ಡೆತ್ ಆಗಿರುವಂಥ ಸಿನಾರಿಯೋ ಲಾಸ್ಟ್ 15 ದಿನದಲ್ಲಿ ಜಾಸ್ತಿ ಆಗಿದೆ ಅಂತ ನೀವು ವಿಷಯ ತಿಳಿಸಿದ್ರಿ. ಸೊ ಜನರಲಾಗಿ ನಾನು ಮಾಹಿತಿ ಕೊಡ್ತೀನಿ. ಹಾರ್ಟ್ ರಿಲೇಟೆಡ್ ಸಡನ್ ಕಾರ್ಡಿಯಾಕ್ ಡೆತ್ ಆಗುವಂಥದ್ದು ಅಥವಾ ಜೀವಕ್ಕೆ ಅಪಾಯ ಆಗುವಂಥ ಹಾರ್ಟಿಂದ ಸಮಸ್ಯೆಗಳಲ್ಲಿ ನಾವು ಬೇಸಿಕಲಿ 3 ಥರ ಭಾಗ ಮಾಡ್ಬೋದು. ಒಂದು, ಹಾರ್ಟ್ ಅಟ್ಯಾಕ್. ಅದು ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಿದೆ. ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಹಾರ್ಟಿಂದ ರಕ್ತ ಸಂಚಾರದಲ್ಲಿ ಬ್ಲಾಕೇಜ್ ಆಗಿಬಿಟ್ಟು ಹಾರ್ಟಿಗೆ ರಕ್ತ ಸಂಚಾರ ಆಗೋದಿಲ್ಲ. ಅದರಿಂದ ಹಾರ್ಟಿಂದ ಮಯೋಕಾರ್ಡಿಯಮ್ ಅಂದರೆ ಹಾರ್ಟಿಂದ ಮಸಲ್ಸ್ ಮಾಂಸಖಂಡದ ಡೆತ್ ಆಗಿ ಸಡನ್ನಾಗಿ ಹಾರ್ಟಿಂದ ಪಂಪಿಂಗ್ ಫಂಕ್ಷನ್ ಸ್ಟಾಪ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಎರಡನೆಯದು ಅಯೋರ್ಟಿಕ್ ಡಿಸೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಹಾರ್ಟಿಂದ ಇಡೀ ಬಾಡಿಗೆ, ತಲೆಗಿರ್ಬೋದು, ಕೈಗೆ, ಕಾಲಿಗೆ, ಹೊಟ್ಟೆಗೆ, ಎಲ್ಲ ಇಡೀ ಬಾಡಿಗೆ ಎಲ್ಲ ಆರ್ಗನ್ಸ್ಗೂ ಸಪ್ಲೈ ಮಾಡೋವಂಥ ಒಂದು ಮೇನ್ ಬ್ಲಡ್ ವೆಸಲ್. ಹಾರ್ಟಿಂದ ಅದು ಬ್ಲಡ್ಡನ್ನು ತೊಗೊಂಡು ಇಡೀ ದೇಹದೆಲ್ಲ ಆರ್ಗನ್ಸ್ಗೂ ಸಪ್ಲೈ ಮಾಡೋಂಥ ಬ್ಲಡ್ ವೆಸಲ್ಲಿ ಡಿಸೆಕ್ಷನ್ ಅಂತ ಆಗುತ್ತೆ. ಅಂದರೆ ಅದು ರಪ್ಚರ್ ಆಗಿಬಿಟ್ಟು ಅದು ಡಿಸೆಕ್ಟ್ ಆಗಿ ಓಪನ್ ಆಗಿ ಅದರಿಂದ ಜೀವಕ್ಕೆ ಅಪಾಯ ಆಗುವಂಥ ಸಿಚುಯೇಷನ್ ಬರುತ್ತೆ. ಮೂರನೇದು ಪಲ್ಮರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಅಂದರೆ ರೈಟ್ ಸೈಡ್ ಹಾರ್ಟಿಂದ ಲಂಗ್ಸ್ಗೆ ಸಪ್ಲೈ ಮಾಡೋವಂಥ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಹೋಗಿ ಬ್ಲಾಕ್ ಆಗಿ ರೈಟ್ ಸೈಡಿಂದ ಬ್ಲಡ್ ಲಂಗ್ಸಿಗೆ ಹೋಗೋದೇ ಇಲ್ಲ. ಲಂಗ್ಸಿಗೆ ಹೋಗದೇ ಇದ್ದರೆ ಮತ್ತೆ ಲೆಫ್ಟ್ ಸೈಡ್ ಹಾರ್ಟಿಗೆ ಬರೋದಿಲ್ಲ. ಆಮೇಲೆ ಇಲ್ಲಿ ಇಡೀ ಬಾಡಿನಲ್ಲಿ ಎಲ್ಲಿಗೂ ಬ್ಲಡ್ ಸಪ್ಲೈ ಆಗೋದಿಲ್ಲ. ಇದು 3 ಜೀವಕ್ಕೆ ಅಪಾಯ ಆಗುವಂಥ ಸಿಚುಯೇಷನ್. ಇದರಲ್ಲಿ ಪಲ್ಮರಿ ಎಂಬೋಲಿಸಮ್ ಸ್ವಲ್ಪ ರೇರ್. ಇದಕ್ಕೆ ಏನಾದರೂ ಪ್ರೀ ರಿಕ್ವಿಸೈಟ್ ಅಂದರೆ ಏನಾದರೂ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಇರಬೇಕು. ಇಲ್ಲ ಅವರಿಗೆ ಬ್ಲಡ್ಡಲ್ಲೇ ಮುಂಚೆ ಜಾಸ್ತಿ ಕ್ಲಾಟ್ ಆಗುವಂಥ ಜೆನೆಟಿಕ್ ಡಿಸಾರ್ಡರ್ ಏನಾದ್ರು ಇತ್ತು ಅಂದರೆ, ಅಥವಾ ಏನಾದರೂ ಆಕ್ಸಿಡೆಂಟ್ ಆಗಿ ಫ್ರ್ಯಾಕ್ಚರ್ ಆಗಿ ಅಥವಾ ಬೇರೆ ಏನಾದರೂ ಸರ್ಜರಿ ಆಗಿ ಅವರು ಬೆಡ್ಡನ್ ಆದಾಗ, ಅಂದರೆ ಕಾಲನ್ನ ಮಡ್ಚಕ್ಕಾಗದೇ ಇರೋವಂಥ ಸಿಚುಯೇಷನ್, ಅಥವಾ ಹಾಸಿಗೆಯಲ್ಲಿ ಮಲಗಿದ್ದಾಗ ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗಿ ಆ ಬ್ಲಡ್ ಕ್ಲಾಟ್ ಕಾಲಿಂದ ರೈಟ್ ಸೈಡ್ ಹಾರ್ಟಿಗೆ ಬಂದು ಈ ಥರ ಪಲ್ಮರಿ ಎಂಬೋಲಿಸಮ್ ಅಂತ ಆಗಬಹುದು. ಇಲ್ಲದೇ ಇದ್ದರೆ ಇದು ನಾರ್ಮಲ್ ಜನರಲ್ ಪಾಪ್ಯುಲೇಷನ್ ಲಿಟಲ್ ಬಿಟ್ ರೇರ್. ಇನ್ನೊಂದು ಅಯೋರ್ಟಿಕ್ ಡಿಸೆಕ್ಷನ್ ಅಂತ ಏನು ಹೇಳಿದೆ ನಾನು, ಇದು ಸ್ವಲ್ಪ ರೇರ್ ಕಾಸ್. ಇದರಲ್ಲೂ ಜೀವಕ್ಕೆ ಅಪಾಯ ಆಗುವಂಥ ಸಿಚುಯೇಷನ್ಸ್ ಬರುತ್ತೆ. ಇದನ್ನು ನಾವು ತುಂಬ ಡಯಾಗ್ನೋಸ್ ಮಾಡ್ತೀವಿ, ಬಟ್ ಇದು ಅಷ್ಟು ಕಾಮನ್ ಅಲ್ಲ, ಜನಸಾಮಾನ್ಯರಿಗೆ ಅಷ್ಟು ಕಾಮನ್ ಆಗಿರೋದಿಲ್ಲ. ಯೂಶಲಿ ಇದರಲ್ಲೂ ಕನೆಕ್ಟೆಡ್ ಟಿಶ್ಯೂ ಡಿಸಾರ್ಡರ್ಸ್ ಇರ್ಬೋದು, ಅಥವಾ ಮುಂಚೆನಾದರೂ ಇಂಟರ್ವೆನ್ಷನ್ ಮಾಡಿರೋಂಥವ್ರಿಗೆ ಈ ಥರ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೊದಲನೇದಾಗಿ ನಾವೇನು ಹಾರ್ಟ್ ಅಟ್ಯಾಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇದು ಡೆಫಿನೆಟ್ಲಿ ಇಟ್ ಈಸ್ ವೆರಿ ಕಾಮನ್. ಹಾರ್ಟ್ ಅಟ್ಯಾಕ್ ಬೇಸಿಕಲಿ ಏನಪ್ಪ ಅಂದರೆ ಹಾರ್ಟಿಂದ ರಕ್ತ ಸಂಚಾರದಲ್ಲಿ ಬ್ಲಡ್ ಕ್ಲಾಟ್ ಫಾರ್ಮ್ ಆಗಿ, ಅಥವಾ ಕೊಲೆಸ್ಟ್ರಾಲ್ ಪ್ಲಾಕ್, ಅಥೆರೋಸ್ಕ್ಲೆರೋಟಿಕ್ ಪ್ಲಾಕ್ ಅಂತ ಹೇಳ್ತೀವಿ. ಅಂದರೆ ಹುಟ್ಟಿದಾಗಲಿಂದ ನಾವು ಏನೇನು ಊಟ ತಿಂಡಿ ಎಲ್ಲ ಮಾಡ್ತಾ ಇರ್ತೀವಿ, ಅದು ಏನು ಎಕ್ಸ್ಟ್ರಾ ಆಗಿರೋದನ್ನೆಲ್ಲ ಅದನ್ನು ಬಾಡಿ ಅದನ್ನು ಕೊಲೆಸ್ಟ್ರಾಲ್ ಆಗಿ ಸ್ಟೋರ್ ಮಾಡ್ತಾ ಹೋಗುತ್ತೆ. ಈ ಥರ ಬ್ಲಡ್ ವೆಸಲ್ಸ್ ಎಲ್ಲ ಸ್ಟೋರ್ ಮಾಡ್ತಾ ಹೋಗುತ್ತೆ. ದಿನ ಕಳ್ದಂಗೆ ಆ ಬ್ಲಾಕ್ಸ್ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ಆ ಬ್ಲಾಕ್ ದೊಡ್ಡದಾಗ್ತಾ 10% ಬ್ಲಾಕು, 20% ಬ್ಲಾಕ್, 50%, 90% ಹೀಗೆ ಬ್ಲಾಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾರ್ಟ್ ಅಟ್ಯಾಕ್ ಅಂದರೆ ಏನಪ್ಪ ಅಂದರೆ ಈ ಥರ ಬ್ಲಾಕ್, ಅದು ಏನು ಕೊಲೆಸ್ಟ್ರಾಲ್ ತುಂಬ್ಕೊಂಡಂಥ ಬ್ಲಾಕ್ 30% ಇರ್ಬೋದು ಅಥವಾ 70-80% ಬ್ಲಾಕೇಜ್ ಕಾಸ್ ಮಾಡ್ತಿರೋವಂಥದ್ದು ರಪ್ಚರ್ ಆಗುತ್ತೆ. ಅಂದರೆ ಒಡ್ಕೊಂಡ್ಬಿಟ್ಟು ಅದರಲ್ಲಿ ಒಳಗಡೆ ಅಂಥ ಕೊಲೆಸ್ಟ್ರಾಲ್ನ ಬ್ಲಡ್ಡಿಗೆ ಎಕ್ಸ್ಪೋಸ್ ಆಗುತ್ತೆ. ಆವಾಗ ಅಲ್ಲಿ ಇಮಿಡಿಯೇಟಾಗಿ ಬ್ಲಡ್ ಕ್ಲಾಟ್ ಆಗಿಬಿಟ್ಟು ಅದು ಹಾರ್ಟಿಂದ ರಕ್ತ ಸಂಚಾರದನ್ನು ಬ್ಲಾಕ್ ಮಾಡುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಏನಾಗುತ್ತೆ, ಕೆಲವು ಸಲ ಹಾರ್ಟಿಂದ ಎಲೆಕ್ಟ್ರಿಕಲ್ ಅಬ್ನಾರ್ಮಲಿಟೀಸ್ ಆಗುತ್ತೆ. ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿ ಅಥವಾ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ. ಅಂದರೆ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಹಾರ್ಟ್ ಓವರ್ ಆಲ್ ಎಫೆಕ್ಟಿವ್ ಆಗಿ ಪಂಪ್ ಮಾಡೋಕ್ಕೆ ಆಗೋದಿಲ್ಲ. ಅದರಿಂದ ಬ್ರೈನಿಗೆ ಅಥವಾ ಬೇರೆ ಆರ್ಗನ್ಸ್ಗೆ ಬ್ಲಡ್ ಸಪ್ಲೈ ಆಗೋದಿಲ್ಲ. ಆವಾಗ ನಾವು ಇಮಿಡಿಯೇಟಾಗಿ ಹಾರ್ಟಿಗೆ ಶಾಕ್ ಕೊಟ್ಟು ಡಿಫಿಬ್ರಿಲೇಷನ್ ಅಂತ ಹೇಳ್ತೀವಿ, ಅಥವಾ ಕಾರ್ಡಿಯೋವರ್ಷನ್ ಅಂತ ಹೇಳ್ತೀವಿ. ಅಂದರೆ ನಾವು ಅದನ್ನು ಸಿಂಕ್ರೋನೈಸ್ ಅಥವಾ ಎಸಿಂಕ್ರೋನೈಸ್ ಶಾಕ್ ಅಂತ ಕೊಡ್ತೀವಿ ಡಿಪೆಂಡಿಂಗ್ ಆನ್ ದ ರಿದಮ್. ಅದು ಕೊಟ್ಟು ಆ ಥರ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ನ ವಿ ವಿಲ್ ರೆಕ್ಟಿಫೈ ಇಟ್. ಅದು ಮಾಡಲಿಲ್ಲ ಇಮಿಡಿಯೇಟಾಗಿ ಅಂದರೆ ಅವ್ರಿಗೆ ಒಂದು 5-10 ಮಿನಿಟ್ಸಲ್ಲಿ ಬ್ರೈನಿಗೆ ಅಥವಾ ಇಡೀ ಬೇರೆ ಎಲ್ಲ ಬಾಡಿ ಆರ್ಗನ್ಸ್ಗೂ ಬ್ಲಡ್ ಸಪ್ಲೈ ಆಗದಲ್ಲೇ ಅವರು ದೇ ವಿಲ್ ಡೈ. ಇನ್ನೊಂದು ಏನಾಗುತ್ತೆ, ಮೆಕ್ಯಾನಿಕಲ್ ಕಾಂಪ್ಲಿಕೇಶನ್ಸ್ ಇರ್ಬೋದು. ಅಂದರೆ ಹಾರ್ಟಿಂದ ಮಸಲ್ಸಿಗೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆದ ತಕ್ಷಣ ಇಲ್ಲ ಹಾರ್ಟಿಂದ ಮಸಲ್ ರಪ್ಚರ್ ಆಗಬಹುದು, ಅಥವಾ ಹಾರ್ಟಿಂದ ವಾಲ್ ಒಂಚೂರು ರಪ್ಚರ್ ಆಗಿ ಲೀಕೇಜ್ ಆಗ್ಬೋದು. ಅಕ್ಯೂಟ್ ಸಿವಿಯರ್ MR ಅಥವಾ ವೆಂಟ್ರಿಕ್ಯುಲರ್ ಸೆಪ್ಟಲ್ ರಪ್ಚರ್ ಅಥವಾ ಫ್ರೀ ವಾಲ್ ರಪ್ಚರ್ ಅಂತ ಈ ಥರ ಮೆಕ್ಯಾನಿಕಲ್ ಕಾಂಪ್ಲಿಕೇಶನ್ಸ್ ಆದಾಗ ಆವಾಗಲೂ ಜೀವಕ್ಕೆ ತುಂಬ ಅಪಾಯ ಆಗುವಂಥ ಸಿಚುಯೇಷನ್ ಇರುತ್ತೆ. ಏನೂ ಇಲ್ದಲ್ಲೇ ಇದ್ರೂ ಈ ಥರ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ನಾವು ಆದಷ್ಟು ಬೇಗ ಹಾರ್ಟಿಂದ ಬ್ಲಡ್ ವೆಸಲ್ನ ಓಪನ್ ಮಾಡಲಿಲ್ಲ ಅಂದರೆ ಲಾಂಗ್ ಟರ್ಮ್ ಬದುಕುವಂಥ ಚಾನ್ಸಸ್ಸು ಕಮ್ಮಿ, ಇಮಿಡಿಯೇಟ್ ಶಾರ್ಟ್ ಟರ್ಮ್ ಬದುಕೋ ಚಾನ್ಸಸ್ಸು ಕಮ್ಮಿ, ಮತ್ತು ಬೈ ಚಾನ್ಸ್ ಅವ್ರು ಬದುಕಿದ್ರು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ. ಆ ಹಾರ್ಟಿಂದ ಮಸಲ್ಸ್ ಒಂದ್ಸಲಿ ಡ್ಯಾಮೇಜ್ ಆಗೋಗ್ಬಿಟ್ರೆ ಮತ್ತೆ ಅದು ರೀಜನರೇಷನ್ ಆಗೋದಿಲ್ಲ. ದಟ್ ಈಸ್ ಅ ವೆರಿ ಪೆಕ್ಯುಲಿಯರ್ ಪಾರ್ಟ್. ಒಂದು ಬ್ರೈನ್ದು ಮತ್ತು ಹಾರ್ಟಿಂದು ವೆಸಲ್ಸ್ ಮತ್ತು ಹಾರ್ಟಿಂದ ಏನು ಸೆಲ್ಸ್ ಇದೆ, ಟಿಶ್ಯೂ ಏನಿದೆ, ಆ ಟಿಶ್ಯೂ ಇಟ್ ವಿಲ್ ನಾಟ್ ರೀಜನ್ರೇಟ್. ಅಂದರೆ ಒಂದು ಸಲ ಅದು ಡ್ಯಾಮೇಜ್ ಆದರೆ ಮತ್ತೆ ಅದನ್ನು ರೀಜನ್ರೇಟ್ ಮಾಡೋ ಕೆಪಾಸಿಟಿ ನಮಗಿಲ್ಲ, ನಮ್ಮ ಬಾಡಿಗೆ ಇರೋದಿಲ್ಲ ಅದು. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆದ ತಕ್ಷಣ ಹಾರ್ಟಿಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಬ್ಲಾಕ್ ಓಪನ್ ಮಾಡಲಿಲ್ಲ ಅಂದರೆ ಬದುಕೋ ಚಾನ್ಸಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ, ಕಾಂಪ್ಲಿಕೇಶನ್ ಚಾನ್ಸಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಟೈಮ್ ಇರುತ್ತೆ ಆದಷ್ಟು ಬೇಗ 6 ಅವರ್ಸಲ್ಲಿ ಓಪನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಇರುತ್ತೆ.
ಸ್ವಲ್ಪ 24 ಅವರ್ಸ್ ತನಕ ಡಿಲೇ ಆದ್ರೂ ಕೆಲವು ಸಲ ಮ್ಯಾಕ್ಸಿಮಮ್ ಬೆನಿಫಿಟ್ ಅಂದರೆ ಒಂದು ಸ್ವಲ್ಪ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. 24 ಗಂಟೆ ಆದಮೇಲೆ ಡಿಪೆಂಡಿಂಗ್ ಆನ್ ದ ಅಕ್ಲೂಷನ್, ಎಷ್ಟು ಅಕ್ಲೂಷನ್ ಸೀರಿಯಸ್ನೆಸ್ ಇದೆ, ಎಷ್ಟು ಮಯೋಕಾರ್ಡಿಯಲ್ ವಯಬಿಲಿಟಿ ಇದೆ, ಅದನ್ನು ನೋಡಿಕೊಂಡು ನಾವು ಮತ್ತೆ ಓಪನ್ ಮಾಡಬೇಕಾಗತ್ತೆ. ಸೊ ಇದಲ್ದಲೆ ಯಂಗ್ ಏಜ್ ಗ್ರೂಪಲ್ಲಿ ಅಂದರೆ ಸ್ವಲ್ಪ 25 ವಯಸ್ಸಿಗಿಂತ ಕೆಳಗಡೆ ಇರುವಂಥ ಏಜ್ ಗ್ರೂಪಲ್ಲಿ ಸಡನ್ನಾಗಿ ಸಡನ್ ಕಾರ್ಡಿಯಾಕ್ ಡೆತ್ ಆಗೋದು ಯಾಕೆ, ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ, 25 ವಯಸ್ಸಿಗಿಂತ ಕೆಳಗಡೆ ಯೂಶಲಿ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತೆಲ್ಲ ಸ್ವಲ್ಪ ಕಾಮನ್. ಜನರಲಿ ಹಾರ್ಟ್ ಅಟ್ಯಾಕ್ ಇಸ್ ಲಿಟಲ್ ಬಿಟ್ ಮೋರ್ ಕಾಮನ್ 25 ಇಯರ್ಸ್ ಆದಮೇಲಿಂದ, ಮತ್ತು 40-45 ಇಯರ್ಸ್ ಆದಮೇಲೆ, ಹೀಗೆ ಇಟ್ ಕೀಪ್ಸ್ ಇನ್ಕ್ರೀಸಿಂಗ್ ಆಸ್ ದ ಏಜ್ ಪ್ರೋಗ್ರೆಸಸ್. ಬಟ್ 25 ಇಯರ್ಸ್ಗಿಂತ ಕೆಳಗಡೆ ಸಡನ್ ಕಾರ್ಡಿಯಾಕ್ ಡೆತ್ ಆಗ್ಬೋದು, ಅಂದರೆ ಸಡನ್ನಾಗಿ ಹಾರ್ಟ್ ಸ್ಟಾಪ್ ಆಗಿ ಜೀವಕ್ಕೆ ಅಪಾಯ ಆಗುವಂಥ ಸಿಚುವೇಷನ್ಸ್ ಬರ್ಬೋದು. ಇದರಲ್ಲಿ ಏನಪ್ಪ ಅಂದರೆ, ಇದರಲ್ಲಿ ಅಗೇನ್ ವಿ ಡಿವೈಡೆಡ್ ಇನ್ ಡಿಫ್ರೆಂಟ್ ಕ್ಯಾಟಗರೀಸ್. ಒಂದು ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ, ಅಂದರೆ ಜೆನೆಟಿಕಲಿ ಹಾರ್ಟಿಂದು ಮಸಲ್ಸ್ ತುಂಬ ದಪ್ಪ ಆಗಿರುತ್ತೆ. ಜೆನೆಟಿಕ್ ಮ್ಯೂಟೇಷನ್ಸ್ ನಾವೆಂತ ಇನ್ಹೆರಿಟೆಡ್, ಆವಾಗ ಹಾರ್ಟಿನ ಮಸಲ್ಸ್ ತುಂಬ ದಪ್ಪ ಆಗಿ ಸ್ವಲ್ಪ ಅಬ್ನಾರ್ಮಲ್ ಆಗಿ ಮಸಲ್ಸ್ ಗ್ರೋ ಆಗುತ್ತೆ. ಅವಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಚಾನ್ಸಸ್ ಜಾಸ್ತಿ, ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿಯಾ, ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಟ್ ಇಸ್ ಟ್ರೂ ಎಸ್ಪೆಷಲಿ ವೆನ್ ದೆ ಗೆಟ್ ಇನ್ ಟು ಕಾಂಪಿಟೇಟಿವ್ ಸ್ಪೋರ್ಟ್ಸ್, ಅಂದರೆ ಸ್ವಿಮ್ಮಿಂಗ್ ಇರ್ಬೋದು ಅಥವಾ ಅಥ್ಲೆಟಿಕ್ಸ್ ಇರ್ಬೋದು, ಈ ಥರ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಅಥವಾ ಅನ್ಅಕಸ್ಟಮ್ಡ್ ಎಕ್ಸರ್ಷನ್ ಏನಾದರೂ ಮಾಡಿದಾಗ ಆವಾಗ ಅಲ್ಲಿ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿ ಹಾರ್ಟ್ ಸ್ಟಾಪ್ ಆಗೋ ರಿಸ್ಕ್ ಇರುತ್ತೆ ಅವ್ರಿಗೆ. ಇನ್ನು ಕೆಲವು ನಾವು ಜೆನೆಟಿಕ್ ಅಬ್ನಾರ್ಮಲಿಟೀಸಲ್ಲಿ ಲಾಂಗ್ ಕ್ಯೂಟಿ ಸಿಂಡ್ರೋಮ್, ಶಾರ್ಟ್ ಕ್ಯೂಟಿ ಸಿಂಡ್ರೋಮ್, ಬ್ರುಗಾಡಾ ಸಿಂಡ್ರೋಮ್ ಅಂತೆಲ್ಲ ಹೇಳ್ತೀವಿ. ಅಂದರೆ ಇವರಿಗೆ ಬೇಸ್ ಲೈನಲ್ಲಿ ಇ ಸಿ ಜಿ ವೇರಿಯೇಷನ್ಸ್ ಇದ್ದು ಜೆನೆಟಿಕಲಿ ದೇ ಹ್ಯಾವ್ ಇನ್ಹೆರಿಟೆಡ್ ದೀಸ್ ಪ್ರಾಬ್ಲಮ್ಸ್. ಜೆನೆಟಿಕ್ ಇನ್ಹೆರಿಟೇಷನ್ಸ್ ಇರೋದ್ರಿಂದ ಇ ಸಿ ಜಿನಲ್ಲಿ ಕೆಲವು ವೇರಿಯೇಷನ್ಸ್ ಇರುತ್ತೆ. ನಾವು ಆ ಇ ಸಿ ಜಿ ವೇರಿಯೇಷನ್ಸ್ ನೋಡಿ ಅದಕ್ಕೆ ಕೆಲವು ಟೆಸ್ಟ್ಗಳೆಲ್ಲ ಮಾಡಿ ಆ ಪರ್ಟಿಕ್ಯುಲರ್ ಡಿಸಾರ್ಡರ್ ಇದ್ದರೆ ಅವಾಗ ಅವರಿಗೆ ನಾವು ಈ ಥರ ಕಾಂಪಿಟೇಟಿವ್ ಸ್ಪೋರ್ಟ್ಸ್ಗೆ ಹೋಗೋದ್ರಿಂದ ವಿ ವಿಲ್ ಡಿಸ್ಕರೇಜ್ ದೆಮ್. ಅಥವಾ ಇಫ್ ದಟ್ ಈಸ್ ಪಾಸಿಬಲ್ ಅಂದರೆ ಹೇಗೆ, ಏನು, ಅದಕ್ಕೆ ಏನು ಪ್ರಿಕಾಷನ್ಸ್ ತೊಗೋಬೇಕು ಏನು ಅಂತ ಅದ್ರ ಬಗ್ಗೆ ಮಾತಾಡಬಹುದು. ಸೊ ಬೇಸಿಕಲಿ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಇದೆಯಾ ಇಲ್ವಾ, ಲಾಂಗ್ ಕ್ಯೂಟಿ ಶಾರ್ಟ್ ಕ್ಯೂಟಿ ಸಿಂಡ್ರೋಮ್ ಇದೆಯಾ ಇಲ್ವಾ, ಬ್ರುಗಾಡಾ ಸಿಂಡ್ರೋಮ್ ಇದೆಯಾ ಇಲ್ವಾ, ಈ ಥರ ಕೆಲವೊಂದು ನಾನ್ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಕಾಸಸ್ನ ರೂಲ್ ಔಟ್ ಮಾಡಬೇಕಾಗುತ್ತೆ. ಇನ್ನೊಂದು ಜೆನೆಟಿಕಲಿ ಪ್ರಿಡಿಸ್ಪೋಸ್ಡ್ ಇಂಡಿವಿಜುವಲ್ಸ್, ಅಂದರೆ ಯಾರಿಗೆ ಫ್ಯಾಮಿಲಿನಲ್ಲಿ ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮ, ಅಕ್ಕ ತಂಗಿರಿಗೆ 65 ವಯಸ್ಸಿಗಿಂತ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿರೋಂಥ ಫೆಮಿಲಿಯಲ್ ರಿಸ್ಕ್ ಇರೋರಿಗೆ, ಅಥವಾ ತುಂಬ ಕಾನ್ಜೆನೆಟಲಿ ಅದು ಇನ್ಹೆರಿಟೆಡ್ ಜೆನೆಟಿಕ್ ಕೊಲೆಸ್ಟ್ರಾಲ್ ಇಶ್ಯೂಸ್ ಇರೋರಿಗೆ, ಆವಾಗ ಬೇಗ ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕ್ ಇರುತ್ತೆ. ಇನ್ನೊಂದು ಸ್ಮೋಕರ್ಸ್. ಆಬ್ವಿಯಸ್ಲಿ ಸ್ಮೋಕಿಂಗ್ ಇಟ್ ಇಸ್ ವೆರಿ ವೆರಿ ಡಿಸಾಸ್ಟರ್ಸ್ ಫಾರ್ ಹಾರ್ಟ್ಸ್ ಹೆಲ್ತ್. ಯಾಕೆಂದರೆ ಒಂದು ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ, ಎರಡನೇದು ವಾಟ್ ದೆ ಡೂ ಇಸ್ ದೆ ಡ್ಯಾಮೇಜ್ ದ ಹಾರ್ಟ್ ವೆಸಲ್ಸ್, ಅಂದರೆ ಹಾರ್ಟಿಂದ ರಕ್ತನಾಳನ ಸಿಗ್ನಿಫಿಕೆಂಟಾಗಿ ಡ್ಯಾಮೇಜ್ ಮಾಡುತ್ತೆ. ಬೋತ್ ನಿಕೋಟಿನ್ ಆ್ಯಂಡ್ ಪ್ಯಾಸಿವ್ ಆ್ಯಂಡ್ ಆಕ್ಟಿವ್ ಸ್ಮೋಕಿಂಗ್ ಮೂರೂ ಅಷ್ಟೇ. ಇದರಲ್ಲಿ ಹಾರ್ಟ್ ಅಟ್ಯಾಕ್ ಆಗಲಿಲ್ಲ ಅಂದ್ರೂ ಕೆಲವರಿಗೆ ಎಕ್ಟಾಕ್ಟಿಕ್ ಕೊರೋನರೀಸ್ ಅಂತ ಹೇಳ್ತೀವಿ, ಅಂದರೆ ಹಾರ್ಟಿಂದ ರಕ್ತನಾಳದ ದಪ್ಪ ಸಣ್ಣ ಆಗಿಬಿಟ್ಟು ಸ್ಮೂತ್ ಫ್ಲೋ ಇರೋದಿಲ್ಲ, ಅಲ್ಲಿ ಟರ್ಬುಲೆಂಟ್ ಫ್ಲೋ ಆಗುತ್ತೆ ಬ್ಲಡ್. ಆವಾಗ ಮತ್ತೆ ಬ್ಲಾಕೇಜ್ ಆಗುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕು ಜಾಸ್ತಿ ಇರುತ್ತೆ. ಸೊ ಕಮಿಂಗ್ ಟು ದ ಪ್ರಿವೆನ್ಷನ್ ಪಾರ್ಟ್, ವಿಚ್ ಆಬ್ವಿಯಸ್ಲಿ ನಾವೀಗ ಇದು ಹೇಗಾಗಿದೆ ಅಂತ ಗೊತ್ತಾಯಿತು, ಏನು ಟ್ರೀಟ್ಮೆಂಟ್ ಅಂತ ಗೊತ್ತಾದಮೇಲೆ ಆಬ್ವಿಯಸ್ಲಿ ಅದನ್ನು ತಡೆಗಟ್ಟೋದು ಹೇಗೆ, ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಹೆಂಗಾರೆ ಆದಮೇಲೆ ಏನು ಮಾಡಬೇಕು, ಹೌದು, ಆಗದೇ ಇರೋದು ತಡೆಯೋದು, ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಸೊ ತಡೆಯೋದು ಹೇಗಪ್ಪ, ಕೆಲವುದು ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಕೆಲವು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ವಯಸ್ಸು, ಏಜ್ ಆಗ್ತಾ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ, ಅದನ್ನು ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಜೆನೆಟಿಕ್, ನಮ್ಮ ಅಪ್ಪ ಅಮ್ಮ ನಮ್ಗೆ ಏನು ಜೀನ್ಸ್ ಕೊಟ್ಟಿರ್ತಾರೆ, ನಮ್ಮ ತಾತ ಮುತ್ತಾತ ಏನು ನಮ್ಮ ಜೀನ್ಸ್ ಬಂದಿದೆ, ಅದನ್ನು ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ದೀಸ್ ಟು ಆರ್ ನಾನ್ ಮಾಡಿಫೈಬಲ್. ಕೆಲವು ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್, ಸ್ಮೋಕಿಂಗ್, ಹೈಪರ್ ಟೆನ್ಷನ್ ಮತ್ತು ಕೊಲೆಸ್ಟ್ರಾಲ್, ಡಿಸ್ಲಿಪಿಡೇಮಿಯಾ. ಇದೆಲ್ಲ ಏನಂತಂದರೆ ನಮಗೆ ಜೆನೆಟಿಕಲಿ ಇನ್ಹೆರಿಟ್ ಆಗಿರಬಹುದು, ಅಥವಾ ನಮ್ಮದು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸಿಂದ, ಸ್ಮೋಕಿಂಗ್ ಎಲ್ಲ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸಿಂದ ನಾವು ಇದನ್ನು ನಮ್ಮದು ಇದಕ್ಕೆ ತಂದ್ಕೊಂಡಿರ್ಬೋದು. ಅದು ಎರಡನ್ನೂ ನಾವು ಮಾಡಿಫೈ ಮಾಡ್ಬೋದು. ಇವತ್ತಿಂದ ಎಫರ್ಟ್ ಹಾಕಿ ವಿ ಕ್ಯಾನ್ ಕೀಪ್ ಅವರ್ ಬ್ಲಡ್ ಶುಗರ್ಸ್ ಅಂಡರ್ ಕಂಟ್ರೋಲ್. ಡಯಾಬಿಟೀಸ್ನ ಅಗ್ರೆಸಿವ್ ಆಗಿ ಮ್ಯಾನೇಜ್ ಮಾಡ್ಬೋದು. ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರ್ನ ರೆಗ್ಯುಲರಾಗಿ ಮ್ಯಾನೇಜ್ ಮಾಡಿರಬಹುದು. ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ಸ್ನ ರೆಗ್ಯುಲರಾಗಿ ಚೆಕ್ ಮಾಡಿಸಿ ಅದಕ್ಕೆ ಬೇಕಾದಂಥ ಲೈಫ್ ಸ್ಟೈಲ್ ಡಯಟ್ ಮಾಡಿಫಿಕೇಷನ್ಸ್ ಮಾಡಿಕೊಂಡು, ಅಥವಾ ಮೆಡಿಕೇಷನ್ಸ್ ಅಂದರೆ ಸ್ಟ್ಯಾಟಿನ್ಸ್ ಅಂತ ಕೊಡ್ತೀವಿ ನಾವು, ಕೊಲೆಸ್ಟ್ರಾಲ್ನ ಲೋವರಿಂಗ್, ಲಿಪಿಡ್ ಲೋವರಿಂಗ್ ಏಜೆಂಟ್ಸ್ ಅಂತ, ಅದರಿಂದ ನಾವು ರಿಸ್ಕ್ ಫ್ಯಾಕ್ಟರ್ಸ್ನ ಮಾಡಿಫೈ ಮಾಡ್ಕೊಳ್ಳೋವಂಥದ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಬ್ವಿಯಸ್ಲಿ ಸ್ಮೋಕಿಂಗ್. ನಿಕೋಟಿನ್ ಚ್ವಿಂಗಮ್ಸ್ ಇರ್ಬೋದು, ಅಥವಾ ಬಾಯಲ್ಲಿ ನಿಕೋಟಿನ್ ಚೀವ್ ಮಾಡೋದಿರ್ಬೋದು, ಅಥವಾ ಸ್ಮೋಕಿಂಗ್ ಇರ್ಬೋದು. ಆಲ್ ಆಫ್ ದೆಮ್ ಹ್ಯಾವ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಅಟ್ಯಾಕ್ಸ್. ಅದಾದ ಮೇಲೆ ಇದನ್ನು ಮಾಡಿಫೈ ಮಾಡ್ಕೊಳ್ಳೋದು ಏನು, ಇಟ್ ಈಸ್ ನಾಟ್ ಎ ಸ್ಪ್ರಿಂಟ್. ಅಂದರೆ ನಾನು ಒಂದು ದಿನ, ಒಂದು ತಿಂಗಳು, ಒಂದು ವಾರ ಮಾಡೋದು ಇಟ್ ಈಸ್ ಪಾಯಿಂಟ್ಲೆಸ್. ಇಟ್ಸ್ ಅ ಮ್ಯಾರಥಾನ್, ಇಟ್ಸ್ ಅ ಲೈಫ್ ಲಾಂಗ್ ಎಫರ್ಟ್. ಈ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಯಾಕೆ ಹೇಳ್ತೀವಿ ನಾವು ಅಂದರೆ, ಇಟ್ಸ್ ಅ ಕನ್ಸಿಸ್ಟೆಂಟ್ ಎಫರ್ಟ್. ಅಂದರೆ ಇವತ್ತಿಂದ ನಾನು 20 ವರ್ಷ, 18 ವರ್ಷ, 25 ವರ್ಷ ಯಾವಾಗಲಿಂದ ನಾವು ಇದ್ರ ಬಗ್ಗೆ ನಾವು ಗಮನ ಕೊಡೋಕ್ಕೆ ಶುರು ಮಾಡ್ತೀವಿ, ಅಲ್ಲಿಂದ ನೆಕ್ಸ್ಟ್ ಅಂಟಿಲ್ ಅವರ್ ಲೈಫ್ ಸ್ಪ್ಯಾನ್ ಇಸ್ ಅಲ್ಲಿ ತನಕ ಹೌ ಟು ಕೀಪ್ ಅವರ್ ಹಾರ್ಟ್ ಹೆಲ್ದಿ, ಇದ್ರ ಬಗ್ಗೆ ವಿ ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ಫೋಕಸ್ ಆ್ಯಂಡ್ ಇಂಪ್ರೂವೈಸ್ ಆನ್ ಇಟ್. ಇದರ ಮೇಲೆ ಹಾರ್ಟ್ ಅಟ್ಯಾಕ್ದು ಟ್ರೀಟ್ಮೆಂಟಲ್ಲಿ ಈಗಲೇ ಹಾಸನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ನಾರ್ಮಲ್ ಆಗಿ ಅಂದರೆ, ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಹೊಕ್ಕಳಿಂದ ಮೇಲ್ಗಡೆ, ಜಾಯಿಂದ
ಭುಜ ನೋವು, ಬೆನ್ನು, ಕೈ, ಇಲ್ಲಿ ಏನೇ ನೋವು ಬಂದ್ರೂ ಫಸ್ಟ್ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ವೋ ಅಂತ ನಾವು ರೂಲ್ ಔಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಬೇರೆ ಹಾರ್ಟ್ ಅಟ್ಯಾಕ್, ಅಯೋರ್ಟಿಕ್ ಡಿಸೆಕ್ಷನ್, ಪಲ್ಮರಿ ಎಂಬೋಲಿಸಮ್ ಇದು 3 ಜೀವಕ್ಕೆ ಅಪಾಯ ಆಗುವಂಥ ಸಿಚುಯೇಷನ್ಸ್. ಇದು 3ನ್ನು ರೂಲ್ ಔಟ್ ಮಾಡಿದ್ರೆ ಆಮೇಲೆ ಬೇರೆ ಎಲ್ಲದಕ್ಕೂ ಅಟ್ಲೀಸ್ಟ್ ಲೈಫ್ ಥ್ರೆಟ್ನಿಂಗ್ ಅಂತ ಇರೋದಿಲ್ಲ. ಸೊ ಅದರಿಂದ ಯಾರು ಈ ವಯಸ್ಸಿರೋ 25 ವಯಸ್ಸಾದಮೇಲೆ ಯಾರಾದರೂ ಇರಲಿ, ಇಲ್ಲಿ ಏನಾದರೂ ನೋವಿದ್ರೆ ಫಸ್ಟ್ ನಾವು ಅದನ್ನು ಹಾರ್ಟ್ ಅಟ್ಯಾಕ್ ಇಲ್ಲ ಅಂತ ರೂಲ್ ಔಟ್ ಮಾಡಬೇಕು. ಹಾರ್ಟ್ ಅಟ್ಯಾಕ್ ರೂಲ್ ಔಟ್ ಮಾಡೋಕ್ಕೆ ನಾವು ವಿ ಗೋ ಇನ್ ಸ್ಟೇಜ್ಡ್ ಗೈಡ್ಲೈನ್ ಡೈರೆಕ್ಟೆಡ್ ಅಪ್ರೋಚ್. ಫಸ್ಟ್ ECG ಮಾಡ್ತೀವಿ. ECGನಲ್ಲಿ ಒಂದು 30% ಹಾರ್ಟ್ ಅಟ್ಯಾಕ್ ಗೊತ್ತಾಗೋದಿಲ್ಲ, ಇನ್ನು ಉಳಿದಿದ್ದು 70% ಹಾರ್ಟ್ ಅಟ್ಯಾಕಲ್ಲಿ ಸ್ವಲ್ಪ ಚೇಂಜಸ್ ಕಾಣುತ್ತೆ. ಇನ್ನು 30%ಅಲ್ಲಿ ECGಲಿ ವೇರಿಯೇಷನ್ಸ್ ಇಲ್ಲೇನೂ ಹಾರ್ಟ್ ಅಟ್ಯಾಕ್ ಆಗಿರಬಹುದು. ಅಂಥವ್ರಿಗೆ ನಾವು ಹಾರ್ಟಿಂದೊಂದು ಎಕೋಕಾರ್ಡಿಯೋಗ್ರಫಿ ಅಂತ ಮಾಡಿ ಹಾರ್ಟಿಂದು ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ. ಹಾರ್ಟಿನ ಪಂಪಿಂಗ್ ಫಂಕ್ಷನ್ ಹೇಗಿದೆ, ಹಾರ್ಟಲ್ಲಿ ವಾಲ್ ಮೋಷನ್ ಅಬ್ನಾರ್ಮಲಿಟೀಸ್ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಅದೂ ನಾರ್ಮಲ್ ಆಗಿದ್ದರೆ ಅಥವಾ ಅದರಲ್ಲಿ ಅಬ್ನಾರ್ಮಲ್ ಇದ್ರೂ ಇನ್ನೊಂದು ನಾವು ಟ್ರೋಪೋನಿನ್ ಅಂತ, ಹೈ ಸೆನ್ಸಿಟಿವಿಟಿ ಟ್ರೋಪೋನಿನ್ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ. ಯೂಶಲಿ ಇದು 3 ನೆಗೆಟಿವ್ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗಿರೋ ಚಾನ್ಸಸ್ ಆಲ್ಮೋಸ್ಟ್ 99% ಸರ್ಟನಿಟಿಂದ ವಿ ಹ್ಯಾವ್ ಟು ರೂಲ್ ಇಟ್, ವಿ ಕ್ಯಾನ್ ರೂಲ್ ಇಟ್ ಔಟ್. ಅದ್ರ ಮೇಲೆ ಮತ್ತೆ ಅವ್ರದ್ದು ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ನೋಡಿಕೊಂಡು ಐದರ್ ವಿಲ್ ಸಬ್ಜೆಕ್ಟ್ ದೆಮ್ ಟು ಟ್ರೆಡ್ಮಿಲ್ ಟೆಸ್ಟ್ ಆರ್ ವಿಲ್ ಪ್ಲಾನ್ ಆಂಜಿಯೋಗ್ರಾಮ್ ಬೇಸ್ಡ್ ಆನ್ ಅವ್ರ ರಿಸ್ಕ್ ಫ್ಯಾಕ್ಟರ್ಸ್. ಬಟ್ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಮಾತ್ರ ರೂಲ್ ಔಟ್ ಮಾಡಬೇಕಾಗತ್ತೆ ಇಂಥ ಸಿಚುಯೇಷನಲ್ಲಿ. ಅದಲ್ಲದೆ ನಾವು ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಏನಂದರೆ ಹಾರ್ಟಿಂದ ಬ್ಲಡ್ ವೆಸಲ್ ಏನು ಬ್ಲಾಕೇಜ್ ಆಗಿರುತ್ತಲ್ಲ ಅದಕ್ಕೆ ನಾವು ಆಂಜಿಯೋಪ್ಲಾಸ್ಟಿ ಅಂತ, ಅಂದರೆ ಅದನ್ನು ಸ್ಟೆಂಟ್ ಹಾಕಿ ಓಪನ್ ಮಾಡೋಂಥ ಪ್ರಯತ್ನ. ಬೇಸಿಕಲಿ ವಿ ಹ್ಯಾವ್ ಟು ರಿವ್ಯಾಸ್ಕ್ಯುಲರೈಸ್, ಅಂದರೆ ಬ್ಲಾಕ್ ಆಗಿರುವಂಥ ರಕ್ತನಾಳನ ಓಪನ್ ಮಾಡಿ ನಾರ್ಮಲ್ ಸರ್ಕ್ಯುಲೇಷನ್ ಮಾಡುವಂಥದ್ದು ಮಾಡಬೇಕಾಗತ್ತೆ. ಎಷ್ಟು ಬೇಗ ಮಾಡ್ತೀವಿ ಅಷ್ಟು ಬದುಕೋ ಚಾನ್ಸಸ್ ಇಂಪ್ರೂವ್ ಆಗುತ್ತೆ, ಎಷ್ಟು ಬೇಗ ಮಾಡ್ತೀವಿ ಅಷ್ಟು ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್ಸು ಕಮ್ಮಿ ಆಗುತ್ತೆ. ಅದರಿಂದ ಈ ನೋವು ಏನಾದರೂ ಈ ಥರ ನಾನು ಏನು ಅಂದರೆ ಎಲ್ಲರೂ ಪೇಷಂಟ್ಸ್ ಇದೇನಾಗುತ್ತೆ, ದೇ ವಿಲ್ ನಾಟ್ ಆಲ್ವೇಸ್ ಫೀಲ್ ಇಟ್ ಆಸ್ ಎ ಪೇಯ್ನ್. ಒಬ್ಬೊಬ್ರದ್ದು ಒಂದೊಂಥರ ಪರ್ಸೆಪ್ಷನ್ಸ್ ಇರುತ್ತೆ. ಕೆಲವರಿಗೆ ಇಲ್ಲಿ ಎದೆ ಉರಿ ಅಂತ ಹೇಳ್ಬೋದು, ಕೆಲವರಿಗೆ ಇಲ್ಲಿ ಹೆವಿನೆಸ್ ಅಂದರೆ ಏನೋ ಒಂದು ಕಲ್ಲಿಟ್ಟಂಗೆ ಅಥವಾ ಒಂದು ಕಾರ್ನೊಂದು ಎದೆ ಮೇಲೆ ಹೋಗ್ತಾರೋ ಅಷ್ಟು ಭಾರ ಆಗ್ತಿದೆ ಅಂತ ಹೇಳ್ಬೋದು, ಕೆಲವರಿಗೆ ನೋವು ಅಂತ ಹೇಳ್ಬೋದು, ಕೆಲವ್ರಿಗೆ ಏನೂ ಇಲ್ಲ ಬರೀ ನನಗೆ ಇಲ್ಲಿ ಜಾ ಪೇನ್ ಬರ್ತಾಯಿತ್ತು, ಕೈ ನೋವು ಬರ್ತಾಯಿತ್ತು ಅಥವಾ ತುಂಬ ಸ್ವೆಟ್ಟಿಂಗ್ ಆಯಿತು ಅಂತಾರೆ. ಕೆಲವರಿಗೆ ಏನೋ ಒಂಥರ ಅನ್ಕಂಫರ್ಟಬಲ್, ಏನೋ ಒಂದು ಸರಿಯಾಗಿ ಆಗ್ತಿಲ್ಲ ನನ್ನ ಲೈಫಲ್ಲಿ, ಏನೋ ಒಂದು ತೊಂದರೆ ಆಗ್ತಿದೆ ನನಗೆ ಅಂತ ಫೀಲಿಂಗ್ ಆಫ್ ಇಂಪೆಂಡಿಂಗ್ ಡೂಮ್ ಅಂತ ಹೇಳ್ತೀವಿ. ಈ ಥರ ಡಿಫ್ರೆಂಟ್ ಸಿಂಪ್ಟಮ್ಸ್ ಪ್ರೆಸೆಂಟ್ ಮಾಡ್ತಾರೆ. ಇದು ಯಾವುದೇ ಥರ ಸಿಂಪ್ಟಮ್ಸ್ ಇದ್ದರೆ ಎಸ್ಪೆಷಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರೋರಿಗೆ ಇಮಿಡಿಯೇಟಾಗಿ ನಾವು ಹಾರ್ಟ್ ಅಟ್ಯಾಕ್ ರೂಲ್ ಔಟ್ ಮಾಡಬೇಕು. ಅದಲ್ಲದೆ ಬೇರೆ ಯಾರು ಕಾಂಪಿಟೇಟಿವ್ ಸ್ಪೋರ್ಟ್ಸಿಗೆ ಹೋಗ್ತಾ ಇರೋ ಅಂಥವ್ರು ಇರ್ತಾರೆ ಬಿಟ್ವೀನ್ 18 to 25 ಇಯರ್ಸ್, ಈ ಹುಡುಗರು ಅಥವಾ ಈ ವಯಸ್ಕರು ಯೂಶಲಿ ಒಂದ್ಸಲಿ ಹಾರ್ಟಿಂದ ಎಲ್ಲ ಎವ್ಯಾಲ್ಯೂಷನ್ ಮಾಡಿ ಹಾರ್ಟಿಂದ ಅಟ್ಲೀಸ್ಟ್ ಏನು ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಥವಾ ಸಿಂಡ್ರೋಮಿಕ್ ಅಬ್ನಾರ್ಮಲಿಟೀಸ್ ಏನಾದರೂ ಇದೆಯಾ ಅಥವಾ ಏನಾದರೂ ಜೆನೆಟಿಕ್ ಕ್ಯೂಟಿ ಸಿಂಡ್ರೋಮ್ಸ್ ಏನಾದರೂ ಇದೆಯಾ, ಮೃಗಾಡ ಏನಾದರೂ ಇದೆಯಾ ಅನ್ನೋದು ರೂಲ್ ಔಟ್ ಮಾಡಿಕೊಂಡು ದೆನ್ ಇಟ್ ಈಸ್ ಬೆಟರ್ ಫಾರ್ ದೆಮ್ ಟು ಗೋ ಇನ್ ಟು ಅಥ್ಲೆಟಿಕ್ ಸ್ಪೋರ್ಟ್ಸ್. ಇದು ವೆಸ್ಟರ್ನ್ ಕಂಟ್ರೀಸಲ್ಲಿ ಇಟ್ ಇಸ್ ಅ ಪಾಲಿಸಿ. ಮೆನಿ ಆಫ್ ದ ಸ್ಕೂಲ್ಸ್ ಬಿಫೋರ್ ಟೇಕಿಂಗ್ ದೆಮ್ ಇನ್ ಟು ಎ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ದೇ ಮ್ಯಾಂಡೇಟರ್ಲಿ ದೆ ಗೆಟ್ ದ ಕಾರ್ಡಿಯಾಕ್ ಎವ್ಯಾಲ್ಯೂಷನ್ ಡನ್. ಸೊ ಹಾಗೆ ವಿ ವಿಲ್ ಪುಟ್ ಇನ್ ಆಲ್ ಅವರ್ ಎಫರ್ಟ್ಸ್ ಸೊ ದಟ್ ಒಂದು ಹಾರ್ಟ್ ಅಟ್ಯಾಕ್ ಆಗದವ್ರ ಹಾಗೆ ಪ್ರಿವೆನ್ಷನ್, ಎರಡನೇದು ಆದಾಗ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡು ಆದಷ್ಟು ಅವ್ರಿಗೆ ಬದುಕೋ ಚಾನ್ಸಸ್ ಅವ್ರದ್ದು ಮುಂದೆ ಆಗುವಂಥ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡುವಂಥ ಪ್ರಯತ್ನಗಳನ್ನ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಮನೆಯಲ್ಲಿ ಈಗ ದಿಢೀರ್ ಅಂತೇಳಿ ಕುಸ್ತು ಬಿದ್ದು ಡೆತ್ ಆಗ್ತಕ್ಕಂಥ ಘಟನೆಗಳು ಸಾಕಷ್ಟು ಆಗ್ತದೆ. ಈಗ ಮುಂದೆ ಅವರಲ್ಲಿ ಮನೆಯವ್ರಿಗೆ ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಬರೋ ಅಷ್ಟರೊಳಗೆ ಡೆತ್ ಆಗ್ತಿದ್ದಾರೆ. ಸೊ ಏನು ಆಪ್ಷನ್ ಇಲ್ವಾ ಅಂತ ಈ ಥರದ ಡೆತ್ಗಳು? ವೆಂಟಿಕ್ಯುಲರ್ ಟ್ಯಾಕಿಕಾರ್ಡಿಯಾ ಮತ್ತು ವೆಂಟಿಕ್ಯುಲರ್ ಫಿಬ್ರಿಲೇಷನ್ ಅಂತ ಏನು ಹೇಳಿದೆ, ದೀಸ್ ಆರ್ ಟು ಡೆಡ್ಲಿ ಕಾಂಪ್ಲಿಕೇಶನ್ಸ್ ಆಫ್ ಎ ಹಾರ್ಟ್ ಅಟ್ಯಾಕ್. ಹಾಗೇನಾದರೂ ಹಾರ್ಟ್ ಅಟ್ಯಾಕ್ ಆದಾಗ ಈ ಥರ ಆಯಿತು ಅಂದಾಗ ಮನೇಲಿ ಕೆಲವು ಚೆಸ್ಟ್ ಥಂಪಿಂಗ್ ಅಂತ ಕೊಡಬಹುದು, ಬಟ್ ಆದರೂ ನಮಗೆ ಬೆಸ್ಟ್ ಆದರೆ ದ ಓನ್ಲಿ ಆಪ್ಷನ್ ವಾಟ್ ವಿ ಹ್ಯಾವ್ ಇಸ್ ಎ ಕಾರ್ಡಿಯೋವರ್ಷನ್, ಡಿಫಿಬ್ರಿಲೇಷನ್ ಅಂತ. ರಿದಮ್ಗೆ ನಾವು ರಿದಮ್ ನೋಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಶಾಕ್ ಕೊಡಬೇಕಾಗತ್ತೆ. ಅದು ಬಿಟ್ಟು ಬೇರೆ ಇಮಿಡಿಯೇಟ್ ಫಸ್ಟ್ ಏಡ್ ಪ್ರೆಷರ್ಸ್ ಆಬ್ವಿಯಸ್ಲಿ CPR ವಿ ಹ್ಯಾವ್ ಟು ಇನಿಷಿಯೇಟ್. ಮತ್ತು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಿಯರೆಸ್ಟ್ ಮೆಡಿಕಲ್ ಫೆಸಿಲಿಟಿ ವೇರ್ ಈ ಕಾರ್ಡಿಯೋವರ್ಷನ್ ಫೆಸಿಲಿಟೀಸ್ ಅವೈಲಬಲ್ ಇರುತ್ತೆ ಅಂಥ ಕಡೆ ರೀಚ್ ಆದರೆ ಅಟ್ಲೀಸ್ಟ್ ವಿ ಕ್ಯಾನ್ ಮಾನಿಟರ್ ದ ರಿದಮ್ ಆ್ಯಂಡ್ ಇಮಿಡಿಯೇಟ್ಲಿ ವಿ ಕ್ಯಾನ್ ಕಾರ್ಡಿಯೋವರ್ಟ್ ಇಟ್. ಅದು ಬಿಟ್ಟರೆ ಬೇರೆ ಮಾತ್ರೆ ಕೊಡುವಂಥದ್ದು ಆ ಥರದ್ದು ಏನೂ ಇಲ್ಲ. ಬಟ್ ಏನಾದ್ರು ಅಂದರೆ ಮುಂಚೆ ಏನಾದರೂ ಒಂದು ಸಿಂಪ್ಟಮ್ ಇದ್ದು ಅಥವಾ ಮುಂಚೆ ಏನಾದ್ರು ಕಾಣಿಸ್ಕೊಂಡಾಗ ಅದನ್ನು ಡಿಲೇ ಮಾಡಿದ್ರೆ ಇಮಿಡಿಯೇಟಾಗಿ ಅಡ್ರೆಸ್ ಮಾಡೋದು ಆ್ಯಕ್ಚುಲಿ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಒನ್ಸ್ ಇಟ್ ಹ್ಯಾಪನ್ಸ್ ಲೈಕ್ ದಿಸ್. ಸರ್, ನೀವು ಅಬ್ಸರ್ವ್ ಮಾಡಿದಾಗ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ಸ್ ನಿಮಗೆ ಕೇಸಸ್ ಜಾಸ್ತಿ ಬರ್ತಾ ಇದೆಯಾ ಸರ್? ಹಾರ್ಟ್ ಅಟ್ಯಾಕ್ ಡೆಫಿನೆಟ್ಲಿ ಜಾಸ್ತಿ ಆಗಿದೆ. ನಾನೀಗ ಬಂದು ಒಂದು 4.5 ವರ್ಷ ಆಗಿದೆ ಹೆಚ್ಚು ಕಮ್ಮಿ. ಸೊ ಮೊದಲು ಬಂದಾಗ ಎಷ್ಟಿತ್ತು, ಇವತ್ತು ಎಷ್ಟಿದೆ, ಇವತ್ತು 2-3 ಕಾರಣಗಳಿದೆ. ಒಂದು ಏನಾಗಿದೆ, ಹಾಸನಲ್ಲಿ ಥ್ರೂಔಟ್ ಇಂಡಿಯಾ ಎಲ್ಲ ಕಡೆಯೂ ಡಿಸ್ಟ್ರಿಕ್ಟಲ್ಲಿ ಇರ್ಬೋದು, ತಾಲೂಕು ಹಾಸ್ಪಿಟಲ್ಸಲ್ಲಿ ಇರ್ಬೋದು, PHC ಇರ್ಬೋದು, ಎಲ್ಲ ಕಡೆ ಫೆಸಿಲಿಟೀಸು ಇಂಪ್ರೂವ್ ಆಗಿದೆ. ಜನರಲ್ಲಿ ಹಾರ್ಟ್ ಅಟ್ಯಾಕ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಿದೆ. ಎಲ್ಲ ಕಡೆ ಸ್ಪೆಷಲಿಸ್ಟ್ಸ್ ಇದ್ದಾರೆ, ಕನ್ಸಲ್ಟೆಂಟ್ಸ್ ಇದ್ದಾರೆ. ಎಲ್ಲರೂ ಈಗ ಡಯಾಗ್ನೋಸಿಸು ತುಂಬ ಜಾಸ್ತಿ ಆಗಿದೆ. ಮುಂಚೆ ಡಯಾಗ್ನೋಸ್ ಮಾಡೋದಕ್ಕೇ 2 ದಿನ 3 ದಿನ ಆಗ್ತಿತ್ತು ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು. ಪ್ರತಿ ಸಲ ಪೇಷಂಟ್ಸ್ ಹೋಗ್ತಾ ಇರೋ ಅಲ್ಲಿ ಫೆಸಿಲಿಟೀಸ್ ಅವೈಲಬಲ್ ಇರ್ತಿರಲಿಲ್ಲ, ECG ಫೆಸಿಲಿಟೀಸ್ ಇರ್ತಿರಲಿಲ್ಲ, ಸ್ಪೆಷಲಿಸ್ಟ್ ಇರ್ತಿರಲಿಲ್ಲ. ಈಗ ವಿ ಹ್ಯಾವ್ ಎ ವೆರಿ ರೋಬಸ್ಟ್ ಸಪೋರ್ಟ್ ಸ್ಟ್ರಕ್ಚರ್. ಈಗ ಡಯಾಗ್ನೋಸಿಸ್ ಬೇಗ ಆಗ್ತಿದೆ ಒಂದು. ಎರಡನೇದು ಆಬ್ವಿಯಸ್ಲಿ ಲೈಫ್ ಸ್ಟೈಲ್ ರಿಸ್ಕ್ ಫ್ಯಾಕ್ಟರ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಅಂದರೆ ಸ್ಮೋಕಿಂಗ್ ಎಕ್ಸ್ಪೋಜರ್ ಇರ್ಬೋದು, ನಿಕೋಟಿನ್ ಎಕ್ಸ್ಪೋಜರ್ ಇರ್ಬೋದು, ಮೆಟಬಾಲಿಕ್ ಸ್ಟ್ರೆಸ್ ಇರ್ಬೋದು, ಲೈಫ್ ಸ್ಟೈಲ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು. ದೀಸ್ ಆರ್ ಡೆಫಿನೆಟ್ಲಿ ಇನ್ಕ್ರೀಸಿಂಗ್. ಹಾರ್ಟ್ ಅಟ್ಯಾಕ್ ಈಗ ನಾನು ಅಥೆರೋಸ್ಕ್ಲೆರೋಟಿಕ್ ಪ್ಲಾಕ್ ಅಂತ ಹೇಳಿದೆ, ಅದು ಹುಟ್ಟಿದಾಗ್ಲಿಂದ ಆಗ್ತಾ ಇರೋಂಥ ಪ್ರೊಸೆಸ್. ಅದು
ಕೆಲವರಿಗೆ 40 ವರ್ಷಕ್ಕೆ 70% ಆಗುತ್ತೆ, ಕೆಲವರಿಗೆ 65 ವರ್ಷಕ್ಕೆ 90% ಬ್ಲಾಕ್ಸ್ ಬರುತ್ತೆ. ಆದರೆ ರಪ್ಚರ್ ಆಗೋ ಬ್ಲಾಕ್ ಏನಿದೆ ಅದು 70%ಇಂದನೂ ರಪ್ಚರ್ ಆಗಿರ್ಬೋದು, 50%ಇಂದನೂ ರಪ್ಚರ್ ಆಗಿರ್ಬೋದು. ಅದು ಯಾವುದು ರಪ್ಚರ್ ಆಗುತ್ತೆ ಅನ್ನೋದಕ್ಕೆ ವಿ ಕಾಲ್ ಇಟ್ ವಲ್ನರಬಲ್ ಪ್ಲಾಕ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಪರ್ಟಿಕ್ಯುಲರ್ ಕೊಲೆಸ್ಟ್ರಾಲ್ ಪ್ಲಾಕ್ ಏನಿರುತ್ತಲ್ಲ ಅವ್ರದ್ದು ಕ್ಯಾಪ್ ಥಿಂಡೌಟ್ ಆಗಿರುತ್ತೆ, ಅಲ್ಲಿ ಒಳಗಡೆ ಇನ್ಫ್ಲಮೇಷನ್ ಜಾಸ್ತಿ ಆಗಿರುತ್ತೆ, ಇನ್ಫ್ಲಮೇಟರಿ ಮಾರ್ಕರ್ಸ್ ಜಾಸ್ತಿ ಆಗಿರುತ್ತೆ. ದೀಸ್ ಆರ್ ಅಗೇನ್ ರಿಲೇಟೆಡ್ ಟು ಅವರ್ ಲೈಫ್ ಸ್ಟೈಲ್. ಸೊ ಲೈಫ್ ಸ್ಟೈಲ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಮಾಡಿಫೈ ಮಾಡಿ ನಾವು ಅದನ್ನು ಲೈಫ್ ಸ್ಟೈಲ್ ಚೇಂಜಸ್ನ ತಂದು ಮೆಟಬಾಲಿಕ್ ಸ್ಟ್ರೆಸ್ ಕಮ್ಮಿ ಮಾಡಿಕೊಂಡು ಅಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಕಮ್ಮಿ ಆದರೆ ಪ್ಲಾಕ್ಸಲ್ಲಿ ರಪ್ಚರ್ ಆಗೋ ಚಾನ್ಸಸ್ಸು ಕಮ್ಮಿ ಇರುತ್ತೆ. ದಟ್ ಈಸ್ ಹೌ ವಿ ಕ್ಯಾನ್ ಪ್ರಿವೆಂಟ್ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ಸ್. ಲಾಸ್ಟ್ 3 ಮಂತ್ಸ್ ಎಷ್ಟು ಹಾರ್ಟ್ ಅಟ್ಯಾಕ್ಸ್? ವಿ ಡೋಂಟ್ ಹ್ಯಾವ್ ಎ ಸ್ಟ್ಯಾಟಿಸ್ಟಿಕ್ಸ್ ಹಾಸನಿಂದು, ಬಟ್ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಡೆಫಿನೆಟ್ಲಿ ಹೋದಂಗೆ ವಿ ಆರ್ ಸೀಯಿಂಗ್ ಮೋರ್ ಆ್ಯಂಡ್ ಮೋರ್ ಯಂಗ್ ಹಾರ್ಟ್ ಅಟ್ಯಾಕ್ಸ್. ನಾವು ಇಲ್ಲಿ ಅಂದರೆ ಪ್ರತಿ ವರ್ಷಕ್ಕೂ ನಂಬರ್ ಆಫ್ ಹಾರ್ಟ್ ಅಟ್ಯಾಕ್ಸನ್ನು ಜಾಸ್ತಿ ಟ್ರೀಟ್ ಮಾಡ್ತಾ ಇದ್ದೀವಿ. ಜಾಸ್ತಿ ಯಂಗರ್ ಏಜ್ ಗ್ರೂಪಲ್ಲಿ ಹಾರ್ಟ್ ಅಟ್ಯಾಕು ಜಾಸ್ತಿ ಆಗ್ತದೆ. ಮತ್ತು ಎಲ್ಲದಕ್ಕಿಂತ ಪ್ರೆಸೆಂಟೇಷನು ಜಾಸ್ತಿ ಇದೆ. ಡಯಾಗ್ನೋಸಿಸ್ ಆ್ಯಂಡ್ ಪ್ರೆಸೆಂಟೇಷನ್ ಇಸ್ ಆಲ್ಸೋ ಇಟ್ ಹ್ಯಾಸ್ ಇನ್ಕ್ರೀಸ್ಡ್. So yeah, that is one concern is definitely it is happening more and more in younger age group. Another side is that it is good that it has been diagnosed and treated in district places. ಎಸ್ಪೆಷಲಿ ಈ ಥರ ಸೀರಿಯಸ್ ಆಗಿ ಹಾರ್ಟ್ ಅಟ್ಯಾಕ್ಸ್ ನಾವು ರಿಪೋರ್ಟ್ ಆಗ್ತಿರೋದು ಜನರಲ್ ದೀಸ್ ಆರ್ ಬೇಸಿಕಲಿ ಸಡನ್ ಕಾರ್ಡಿಯಾಕ್ ಡೆತ್ಸ್. ಇದೆಲ್ಲದು ಏನು ಸೀರಿಯಸ್ ಆಗಿ ಡೆತ್ಸ್ ಆಗಿದೆ ಇದೆಲ್ಲ ಸಡನ್ ಕಾರ್ಡಿಯಾಕ್ ಡೆತ್ ಆಗಿರೋದು. ಇದು ಯಾಕೆ ಆಗಿದೆ ಅಂತ ವಿ ಹ್ಯಾವ್ ಟು ಹ್ಯಾವ್ ಎ ಪ್ರೂಫ್. ಅಂದರೆ ಫಂಡಮೆಂಟಲ್ ಡಯಾಗ್ನೋಸಿಸ್ ಬೇಕು. ಯಾಕಾಗಿದೆ ಅವ್ರಿಗೆ ಹಾರ್ಟ್ ಅಟ್ಯಾಕೇ ಆಗಿರೋದ, ಅಯೋರ್ಟಿಕ್ ಡಿಸೆಕ್ಷನ್ ಆಗಿರೋದ, ಪಲ್ಮರಿ ಎಂಬೋಲಿಸಮ್ ಆಗಿರೋದ, ಅಥವಾ ಏನಾದರೂ ಹೈಪೋಟ್ರೋಫಿಕ್ ಕಾರ್ಡಿಯೋಮಯೋಪತಿ ಏನಾದರೂ ಇದೆಯಾ ಅವ್ರಿಗೆ, ಅಥವಾ ಜೆನೆಟಿಕ್ ಡಿಸಾರ್ಡರ್ಸ್ ಏನಾದ್ರು ಇರ್ತಾ. ಸೊ ಆಬ್ವಿಯಸ್ಲಿ ಮಚ್ ಮೋರ್ ಬೆಟರ್ ಥರೋ ಎವ್ಯಾಲ್ಯೂಯೇಷನ್ ಅಂದರೆ ಪೋಸ್ಟ್ ಮಾರ್ಟಮ್ ಎವ್ಯಾಲ್ಯೂಯೇಷನಲ್ಲಿ ಏನಾಗಿದೆ, ಯಾಕೆ ಹಿಂಗಾಗಿದೆ, ಇದ್ರದ್ದು ಏನು ಇವ್ರದ್ದು ಡೆತ್ ಆಗಿರೋದು ಕಾರಣ ಏನು ಅಂತ ನಾವು ಇಫ್ ಯು ಕ್ಯಾನ್ ಪ್ರೊಫೈಲ್ ಇಟ್ ಆ್ಯಂಡ್ ಇಫ್ ಯು ಕ್ಯಾನ್ ಲುಕ್ ಇನ್ ಟು ಇಟ್, ಡೆಫಿನೆಟ್ಲಿ ಇಟ್ ಗಿವ್ಸ್ ಅನ್ ಇನ್ಸೈಟ್ ಇನ್ ಟು ಇಟ್. ಈಗ ಏನು ಮಾಡ್ತೇವೆ ನಾವು, ವಿ ಆರ್ ಅಸ್ಯೂಮಿಂಗ್ ದಟ್ ದೇ ಆರ್ ಹಾರ್ಟ್ ಅಟ್ಯಾಕ್ಸ್, ಬಟ್ ದೇ ಆರ್ ಬೇಸಿಕಲಿ ಸಡನ್ ಕಾರ್ಡಿಯಾಕ್ ಡೆತ್ಸ್. ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಇರ್ಬೋದು ಅಥವಾ ಬೇರೆ ಕಾರಣಗಳು ಇರ್ಬೋದು. ಅದನ್ನು ನಾವು ಡಯಾಗ್ನೋಸ್ ಮಾಡಬೇಕು. ಪಲ್ಮರಿ ಎಂಬೋಲಿಸಮ್ ಈಗ ಲಾಸ್ಟ್ 1 or 2 ಮಂತ್ಸಿಂದ ಜಾಸ್ತಿ ಆಗಿದೆ. ನಾವು ಏನು ನಾರ್ಮಲ್ ಪಲ್ಮರಿ ಎಂಬೋಲಿಸಮ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ವರ್ಷಕ್ಕೆ, ಅದಕ್ಕಿಂತ ಲಾಸ್ಟ್ ಏನು ಇಡೀ ವರ್ಷ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಹೋದ ವರ್ಷ, ಅದು ಲಾಸ್ಟ್ 2-3 ತಿಂಗಳಲ್ಲೇ ಬಂದಿದೆ. 1 ತಿಂಗಳಲ್ಲೇ ಹೆಚ್ಚು ಕಮ್ಮಿ ಅಷ್ಟು ಜಾಸ್ತಿ ಪಲ್ಮರಿ ಎಂಬೋಲಿಸಮ್ ಕೇಸಸ್ ಬಂದಿದೆ. ಸೊ ಹಾಗೆ ಬೇರೆ ಬೇರೆ ಕಾರಣಗಳು ಇರುತ್ತೆ, ಬಟ್ ದೇ ಆರ್ ಆಲ್ ಸಡನ್ ಕಾರ್ಡಿಯಾಕ್ ಡೆತ್ಸ್ ಆ್ಯಂಡ್ ಆಬ್ವಿಯಸ್ಲಿ ಇಟ್ ನೀಡ್ಸ್ ಎವ್ಯಾಲ್ಯೂಯೇಷನ್. ಅದು ಯಾಕಾಗಿದೆ ಅಂತ ವಿ ಹ್ಯಾವ್ ಟು ಸಿ ಆ್ಯಂಡ್ ವಿ ಹ್ಯಾವ್ ಟು ಡಯಾಗ್ನೋಸ್ ಇಟ್, ದೆನ್ ಓನ್ಲಿ ವಿ ಕ್ಯಾನ್ ಟೇಕ್ ರೆಮಿಡಿಯಲ್ ಮೆಜರ್ಸ್. ಜನರಿಗೆ ಒಂದು ರೀತಿ ಭಯ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಭಯ ಅಗೇನ್ ಹೆದರ್ಕೊಂಡ್ರೂ ಕೆಲಸದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಭಯಪಟ್ಟು ನಮಗೆ ಅದರಿಂದ ಏನೂ ಅಡ್ವಾಂಟೇಜ್ ಇಲ್ಲ. ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಟೇಕ್ ಪ್ರಿವೆಂಟಿವ್ ಮೆಜರ್ಸ್. ಒಂದು ಪ್ರಿವೆನ್ಷನ್, ದಟ್ ಇಸ್ ದ ಬೆಸ್ಟ್ ಆಪ್ಷನ್. ನಮಗೆ ಹಾರ್ಟ್ ಅಟ್ಯಾಕ್ ಆಗೋದನ್ನು ತಡೆಯೋದಕ್ಕೆ ಅಥವಾ ಮುಂದೆ ತಳ್ಳೋದಕ್ಕೆ ಏನೇನು ಬೇಕೋ ಅದರದ್ದು ಪ್ರಿಕಾಷನ್ಸ್ನ ವಿ ಹ್ಯಾವ್ ಟು ಟೇಕ್ ಇಟ್. ಇನ್ನೊಂದು, ಈ ಚೆಸ್ಟ್ ಪೈನ್ ಏನಾದ್ರು ಬಂತು ಅಂದರೆ ಅಥವಾ ಏನಾದ್ರು ಸಿಮ್ಟಮ್ಸ್ ಏನಾದ್ರು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಆದಷ್ಟು ಬೇಗ ಇಟ್ ಹ್ಯಾಸ್ ಟು ಬಿ ಎವ್ಯಾಲ್ಯೂಯೇಟೆಡ್ ಥರೋಲಿ. ಅಂದರೆ ECG, ಎಕೋಕಾರ್ಡಿಯೋಗ್ರಫಿ, ಟ್ರೋಪೋನಿನ್, TMT ಆ್ಯಂಡ್ ಇಫ್ ನೀಡೆಡ್ ಆಂಜಿಯೋಗ್ರಾಮ್. ಹೀಗೆ ಸೀಕ್ವೆನ್ಷಲಿ ವಿ ವಿಲ್ ಎವ್ಯಾಲ್ಯೂಯೇಟ್ ಆ್ಯಂಡ್ ಸಿ ಯಾರ್ಯಾರಿಗೆ ಯಾವ ಲೆವೆಲಿಗೆ ಏನೇನು ಬೇಕಾಗುತ್ತೆ ನೋಡಿಕೊಂಡು ಅದರ ಪ್ರಕಾರ ವಿ ಹ್ಯಾವ್ ಟು ಫಸ್ಟ್ ರೂಲ್ ಔಟ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂತ ಆಯಿತು ಅಂದರೆ ಹಾರ್ಟಿಂದ ರಕ್ತನಾಳದಲ್ಲಿ ಬ್ಲಾಕೇಜಸ್ ಏನಾದರೂ ಇದೆಯಾ ಅಂತಲೂ ವಿ ಹ್ಯಾವ್ ಟು ರೂಲ್ ಇಟ್ ಔಟ್. ಅದೆರಡು ರೂಲ್ ಔಟ್ ಮಾಡಿ ಏನೂ ಇಲ್ಲ ಅಂತ ಆಯ್ತು ಅಂದರೆ ದೆನ್ ವಿ ಕ್ಯಾನ್ ಲುಕ್ ಇನ್ ಟು ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್. ಪ್ರಿವೆನ್ಷನ್ ಏನು ಮಾಡಬೇಕು, ಶುಗರ್ ಕಂಟ್ರೋಲ್ ಇರ್ಬೋದು, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇರ್ಬೋದು, ಡಿಸ್ಲಿಪಿಡೆಮಿ ಅಂದರೆ ಲಿಪಿಡ್ ಲೋವರಿಂಗ್ ಏಜೆಂಟ್ಸ್ ತೊಗೊಂಡು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುವಂಥದ್ದು ಇರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಮೋಕಿಂಗ್ ಸಿಸೇಷನ್ ಅಂದರೆ ಸ್ಮೋಕಿಂಗ್ ಸ್ಟಾಪ್ ಮಾಡೋದು, ನಿಕೋಟಿನ್ ಕನ್ಸಂಪ್ಷನ್ ಸ್ಟಾಪ್ ಮಾಡೋದ್ರಿಂದ ವೆನ್ ವಿ ಟೇಕ್ ಆಲ್ ದಿಸ್ ಪ್ರಿಕಾಷನರಿ ಮೆಜರ್ಸ್ ಆಬ್ವಿಯಸ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಸು ಕಮ್ಮಿ ಆಗುತ್ತೆ. ಎರಡನೇದು, ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಇಫ್ ಯು ಅಟೆಂಡ್ ಟು ಆ್ಯಂಡ್ ಇಫ್ ಯು ಡು ಆಂಜಿಯೋಪ್ಲಾಸ್ಟಿ, ಪ್ರೈಮರಿ ಪರ್ಕ್ಯುಟಿನಸ್ ಆಂಜಿಯೋ, ಬೇಸಿಕಲಿ ನಾವು ಕೈಯಿಂದ ಅಥವಾ ಕಾಲಿಂದ ಹೋಗಿ ಹಾರ್ಟಿಂದ ರಕ್ತನಾಳದಲ್ಲಿ ಸ್ಟೆಂಟ್ ಹಾಕಿ ಓಪನ್ ಮಾಡೋವಂಥದ್ದು ಅಷ್ಟೇ. ಸೊ ಆದಷ್ಟು ಬೇಗ ನಾವು ಬ್ಲಾಕ್ ಓಪನ್ ಮಾಡಿ ಅವ್ರನ್ನ ಹಾರ್ಟ್ ಅಟ್ಯಾಕ್ ಆಗಿರೋರು ಜೀವ ಉಳಿಸೋದು ಅಥವಾ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಆಗದಿರೋ ಹಾಗೆ ಅದನ್ನು ಪ್ರಿವೆಂಟ್ ಮಾಡೋವಂಥ ಎಫರ್ಟನ್ನು ಹಾಕಿದಾಗ ಒಂದು ಮಾರ್ಟಾಲಿಟಿ ಆಲ್ಸೋ ವಿಲ್ ಕಂಟ್ರೋಲ್, ಅಂದರೆ ಹಾರ್ಟ್ ಅಟ್ಯಾಕ್ ಆಗಿರೋ ಡೆತ್ಸ್ ಕಮ್ಮಿ ಆಗುತ್ತೆ. ಇನ್ನೊಂದು ಮಾರ್ಬಿಡಿಟಿ, ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಬದುಕಿರೋರು ಅವರು ಎಷ್ಟು ಬೇಗ ನಾರ್ಮಲ್ ಲೈಫಿಗೆ ಬರಬೇಕು. ಹಾರ್ಟ್ ಅಟ್ಯಾಕ್ ಆಗಿ ಬದುಕದ ಮೇಲೆ ಅವರು ನಾರ್ಮಲ್ ಲೈಫಿಗೆ ಬರಬೇಕು. 35 years 35 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆದಾಗ ಅವ್ರ ಇಡೀ ಫ್ಯಾಮಿಲಿಗೆ ಅವರೇ ಸೋರ್ಸ್ ಆಫ್ ಇನ್ಕಮ್ ಇರ್ತಾರೆ. ಆ ಸೋರ್ಸ್ ಅವ್ರ ಮಕ್ಕಳು ಇರ್ತಾರೆ, ಮಕ್ಕಳದ್ದು ಎಜುಕೇಷನ್ ಇರುತ್ತೆ, ಮನೇಲಿ ಡಿಪೆಂಡೆನ್ಸ್ ಇರ್ತಾರೆ. ಬೇಸಿಕಲಿ ನಾವು ಹಾರ್ಟ್ ಅಟ್ಯಾಕ್ ಆದಮೇಲೆ ದೇ ಕಾಂಟ್ ಬಿ ಎಟ್ ಹೋಮ್. ಅವರು ಒಂದು 15 ದಿನ ಆಗಲಿ 1 ತಿಂಗಳಾಗಲಿ ನೆಕ್ಸ್ಟ್ ದೇ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದೇರ್ ವರ್ಕ್. ಅವರು ಮತ್ತೆ ದುಡಿಯೋಂಥ ಆಗಬೇಕು, ಮತ್ತು ಅವ್ರ ಲೈಫ್ನ ನಾರ್ಮಲಾಗಿ ಲೀಡ್ ಮಾಡೋ ಆಗಬೇಕು. ಸೊ ಮಾರ್ಬಿಡಿಟಿ ಅಂದರೆ ಈ ಹಾರ್ಟ್ ಅಟ್ಯಾಕ್ ಆಗಿದ್ರದ್ದು ಅವ್ರದ್ದು ನಾರ್ಮಲ್ ಕ್ವಾಲಿಟಿ ಆಫ್ ಲೈಫಿಗೆ ಏನು ಇಂಪ್ಲಿಕೇಶನ್ಸ್ ಆಗುತ್ತೆ, ಅವ್ರದ್ದು ವರ್ಕಿಗೆ ಹೇಗೆ ಇಂಪ್ಲಿಕೇಶನ್ಸ್ ಆಗುತ್ತೆ, ಅವ್ರದ್ದು ಫಿಸಿಕಲ್ ಎಬಿಲಿಟೀಸ್ಗೆ ಏನೇನು ಇಂಪ್ಲಿಕೇಶನ್ಸ್ ಆಗುತ್ತೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದರಲ್ಲೂ ಅಷ್ಟೇ ಹಾರ್ಟ್ ಅಟ್ಯಾಕ್ ಆದಾಗ ಎಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಎಷ್ಟು ಬೇಗ ಬ್ಲಾಕ್ ಓಪನ್ ಮಾಡ್ತೀವಿ, ಅಷ್ಟು ಬದುಕೋ ಚಾನ್ಸಸ್ ಜೊತೆಗೆ ನಾರ್ಮಲ್ ಲೈಫಿಗೆ ಬರೋಕ್ಕೂ ಹೆಲ್ಪ್ ಆಗುತ್ತೆ.
ಎಷ್ಟು ಬೇಗ ನಾವು ಬ್ಲಾಕ್ ಓಪನ್ ಅಂದರೆ 6 ಗಂಟೆ ಒಳಗೆ ಬ್ಲಾಕ್ ಓಪನ್ ಮಾಡಿದ್ವಿ, ಎಲ್ಲ ಫ್ಲೋ ನಾರ್ಮಲ್ ಆಯಿತು, ಹಾರ್ಟಿನ ಪಂಪಿಂಗ್ ಫಂಕ್ಷನ್ ನಾರ್ಮಲ್ ಆದರೆ ಅವ್ರಿಗೇನೋ ಇಂಪ್ಲಿಕೇಶನ್ಸ್ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿದ್ದು ಡಿಫ್ರೆನ್ಸ್ ಏನೂ ಆಗೋದಿಲ್ಲ, ಎಕ್ಸೆಪ್ಟ್ ದಟ್ ದೇ ಹ್ಯಾವ್ ಟು ಟೇಕ್ ಮೆಡಿಕೇಷನ್ಸ್ ಅನ್ನೋದು ಬಿಟ್ಟರೆ ಬೇರೆ ಇಟ್ ವಿಲ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್ ಇನ್ ದೇರ್ ಲೈಫ್. ಅದೇ ಹಾರ್ಟ್ ಅಟ್ಯಾಕ್ ಆಗಿ 1 ದಿನ 2 ದಿನ 3 ದಿನ ಆದಮೇಲೆ ಬೈ ಚಾನ್ಸ್ ಅವ್ರು ಬದುಕಿದ್ರು ಹಾರ್ಟಿಂದ ಮಸಲ್ಸ್ ಪೂರ ಡ್ಯಾಮೇಜ್ ಆಗಿಬಿಟ್ಟಿದ್ರೆ ದೇ ವಿಲ್ ಗೋ ಫಾರ್ ಕ್ರೋನಿಕ್ ಹಾರ್ಟ್ ಫೇಲ್ಯೂರ್. ಅಂದರೆ ಹಾರ್ಟಿನ ಪಂಪಿಂಗ್ ಫಂಕ್ಷನ್ ಕಮ್ಮಿ ಆಗಿರೋದ್ರಿಂದ ಅವ್ರಿಗೆ ಫಿಸಿಕಲ್ ಎಬಿಲಿಟೀಸ್ ಒಂದು 100 ಮೀಟ್ರ್ ದೂರ ಹೋದರೆ 200 ಮೀಟ್ರ್ ದೂರ ಹೋದರೆ ಉಸಿರು ಮೇಲೆ ಬಂದಾಗ ಆಗುತ್ತೆ, ಅಥವಾ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ, ಮಲಗಿದಾಗ ಕೆಮ್ಮು ಬರೋದು ಮಲಗೋಕ್ಕಾಗೋದಿಲ್ಲ, ಹೀಗೆ ಬೇರೆ ಬೇರೆ ಹಾರ್ಟ್ ಫೇಲ್ಯೂರ್ ಸಿಂಡ್ರೋಮ್ಸ್ಗೆ ದೇ ವಿಲ್ ಗೆಟ್ ಇನ್ ಟು ಇಟ್. ಅವಾಗಲೂ ಅವ್ರದ್ದು ಲೈಫ್ ಸ್ಪ್ಯಾನು ಕಮ್ಮಿ ಆಗುತ್ತೆ. ಎರಡನೇದು ಇರೋಷ್ಟು ದಿನ ಕ್ವಾಲಿಟಿ ಆಫ್ ಲೈಫ್ ಕಮ್ಮಿ ಇರುತ್ತೆ. ದೇರ್ ಎಬಿಲಿಟಿ ಟು ಡೂ ದಟ್ ಏನಂತಾರೆ ಅಂದರೆ ಅವ್ರ ಮನೆ ನೋಡ್ಕೊಳ್ಳೋವಂಥದ್ದು, ಆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಂಥದ್ದು, ಕೆಲಸ ಮಾಡೋಂಥ ಎಫಿಕಸಿ ಕಮ್ಮಿ ಆಗುತ್ತೆ. ಅಲ್ಟಿಮೇಟ್ಲಿ ದೇ ವಿಲ್ ನಾಟ್ ಓನ್ಲಿ ಬಿಕಮ್ ಎ ಬರ್ಡನ್ ಟು ದ ಫ್ಯಾಮಿಲಿ ಫೈನಾನ್ಷಿಯಲಿ ಬಟ್ ಆಲ್ಸೋ ಫಿಸಿಕಲ್ ಹ್ಯಾಂಡಿಕ್ಯಾಪ್ನೆಸ್ ಬರುತ್ತೆ. ಸೊ ಇದೆಲ್ಲದನ್ನು ತಡೆಯೋಕ್ಕೆ ಆದಷ್ಟು ಬೇಗ ನಾವು ಸಿಮ್ಟಮ್ಸ್ ಬಂದ ತಕ್ಷಣ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಆದಷ್ಟು ಬೇಗ ಆಂಜಿಯೋಪ್ಲಾಸ್ಟಿ ಅಥವಾ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅದಕ್ಕೆ ಏನು ಕರೆಕ್ಟ್ ಟ್ರೀಟ್ಮೆಂಟ್ ಇರ್ತದನ್ನು ತೊಗೊಂಡು ಜೀವನ ಉಳಿಸೋಕ್ಕೆ ಪ್ರಯತ್ನ ಮಾಡೋಣ. ಉಳಿದಿರೋ ಅದು ಕ್ವಾಲಿಟಿ ಆಫ್ ಲೈಫ್ ನಾರ್ಮಲೈಸ್ ಆದಷ್ಟು ಬೇಗ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಕೆಲವರಿಗೆ ಸಾಕಷ್ಟು ಜನರಿಗೆ ಗ್ಯಾಸ್ಟ್ರಿಕ್ ಮತ್ತು ಹಾರ್ಟ್ ಪೇನ್ಗೆ ವ್ಯತ್ಯಾಸ ಗೊತ್ತಾಗ್ತದೆ, ಕನ್ಫ್ಯೂಸ್ ಆಗ್ತದೆ. ಯಾಕೆ ಸರ್ ಬೈ ಇಲ್ಲಿ ಹೊಕ್ಕಳಿಂದ ಮೇಲ್ಗಡೆ, ಜಾಯಿಂದ ಕೆಳಗಡೆ, 2 ಕೈ, ಬೆನ್ನು, ಎದೆ, ಇಲ್ಲಿ ಎಲ್ಲೇ ನೋವು ಬಂದ್ರೂ ಅದು ಬೇರೆ 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 ಕಾರಣಗಳು ಇರ್ಬೋದು. ಸುಮಾರು 75 to 80% ಕಾಸಸ್ ಯೂಶಲ್ ಅಂದರೆ 100 ಜನದಲ್ಲಿ 75-80 ಜನಕ್ಕೆ ಹಾರ್ಟ್ ಅನ್ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಕೆಲವರಿಗೆ ಏನೋ ಸಾಮಾನು ಎತ್ತಬೇಕಾದ್ರೆ ಏನೋ ವರ್ಕ್ ಮಾಡ್ಬೇಕಾದ್ರೆ ಮಸಲ್ ಸ್ಪ್ರೈನ್ ಆಗಿರೋದು, ಮಸ್ಕ್ಯುಲೋಸ್ಕೆಲೆಟಲ್ ರಿಲೇಟೆಡ್ ಇರ್ಬೋದು, ಸರ್ವೈಕಲ್ ಸ್ಪಾಂಡೋಲಿಸಿಸ್ ಇರ್ಬೋದು, ಗ್ಯಾಸ್ಟ್ರೈಟಿಸ್ ಇರ್ಬೋದು, ಮ್ಯೂಸೋಫೇಜಿಯಲ್ ಸ್ಪಾಸ್ಮ್, ಅಕಲೇಶಿಯಾ ಕಾರ್ಡಿಯಾ ಅಂತ ಹೇಳ್ತೀವಿ, ಅದಿರ್ಬೋದು. ಹೀಗೆ ಬೇರೆ 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 ಕಾರಣಗಳಿರುತ್ತೆ. ಬಟ್ ಇದು ಯಾವುದೂ ಜೀವಕ್ಕೆ ಅಪಾಯ ಆಗುವಂಥದ್ದಲ್ಲ. ಅದರಿಂದ ಏನೇ ಇಲ್ಲಿ ಸಿಮ್ಟಮ್ಸ್ ಬಂದರೂ ಫಸ್ಟ್ ನಾವು ಹಾರ್ಟ್ ಅಟ್ಯಾಕ್ ರೂಲ್ ಔಟ್ ಮಾಡಬೇಕದು. ಅದು ಗ್ಯಾಸ್ಟ್ರೈಟಿಸ್ ಇದ್ದರೆ ಗ್ಯಾಸ್ಟ್ರೈಟಿಸ್ಗೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅದಕ್ಕೆ. ಬಟ್ ಹಾರ್ಟ್ ಅಟ್ಯಾಕ್ ಆಗಿರೋದನ್ನು ನಾವು ಡಿಲೇ ಮಾಡಿ ಗ್ಯಾಸ್ಟ್ರೈಟಿಸ್ ಇದೆ ಅಂತ ಅಂದ್ಕೊಂಡು 2 ದಿನ 3 ದಿನ ಆಗಿ ಆಮೇಲೆ ಬದುಕುವಂಥ ಸಿಚುಯೇಷನ್ನಲ್ಲೇ ಇಲ್ಲದೇ ಇರೋಂಥ ಸಿಚುಯೇಷನಲ್ಲಿ ಬರೋದು, ಅಥವಾ ಬೈ ಚಾನ್ಸ್ ಬದುಕೋರು ನಾನು ಹೇಳ್ದಲ್ಲ ಹಾರ್ಟ್ ಫೇಲ್ಯೂರ್ ಆಗಿರ್ಬೋದು, ಅಥವಾ ಅಕ್ಯೂಟ್ ಸಿವಿಯರ್ ಮೈಟ್ರಲ್ ರಿಗರ್ಜಿಟೇಷನ್ ಅಂತ ಹೇಳ್ತೀವಿ, ಅಥವಾ ವೆಂಟಿಕ್ಯುಲರ್ ಸೆಪ್ಟಲ್ ರಪ್ಚರ್ ಅಂತ ಹೇಳ್ತೀವಿ, ಅಂದರೆ ಹಾರ್ಟಿಂದ ಮಸಲ್ ಹೊಡ್ಕೊಳ್ಳೋವಂಥ ಕಾಂಪ್ಲಿಕೇಶನು, ವಾಲ್ವ್ ಲೀಕೇಜ್ ಕಾಂಪ್ಲಿಕೇಶನ್, ಈ ಥರ ಎಲ್ಲ ಆಗಿ ಬಂದಮೇಲೆ ನಾವು ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅದರಿಂದ ಗ್ಯಾಸ್ಟ್ರೈಟಿಸ್ ಇರಲಿ ಅಥವಾ ಬೇರೆ ಏನೇ ಇದ್ರೂ ಅದನ್ನು ಪೇಷಂಟ್ ಅವರಾಗವರೇ ಅಸ್ಯೂಮ್ ಮಾಡ್ಕೋದಿಲ್ಲ. ಅಂದರೆ ಅವರಾಗವರೇ ನನಗೆ ಇದು ಗ್ಯಾಸ್ಟ್ರೈಟಿಸ್ ಅಂತ ಅಂದ್ಕೊಂಡು ಸೆಲ್ಫ್ ಮೆಡಿಕೇಷನ್ಸ್ ಮಾಡ್ಕೊಳ್ಳೋದು ತಪ್ಪು. ಅದ್ರ ಬದಲಿಗೆ ಅವರು ಬಂದು ನಮ್ಮ ಹತ್ರ ಕರೆಕ್ಟಾಗಿ ಅದು ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಡಯಾಗ್ನೋಸ್ ಆದಮೇಲೆ ಅದಕ್ಕೆ ಸರಿಯಾಗಿರೋಂಥ ಡಾಕ್ಟರ್ಸ್ ಹತ್ರ ದೇ ಕ್ಯಾನ್ ಕನ್ಸಲ್ಟ್ ಇಟ್ ಆ್ಯಂಡ್ ದೆನ್ ದೇ ಕ್ಯಾನ್ ಗೆಟ್ ಇಟ್ ಟ್ರೀಟೆಡ್. ಸೊ ಐಡಿಯಾ ಇಸ್ ದಟ್ ಈ ಥರ ಸಿಮ್ಟಮ್ಸ್ ಏನೇ ಇದ್ರೂ ಫಸ್ಟ್ ವಿ ಶುಡ್ ರೂಲ್ ಔಟ್ ಹಾರ್ಟ್ ಅಟ್ಯಾಕ್.